ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಕ್ಯಾಚ್ ದ ಗೋಸ್ಟ್ ಅನ್ನೋ ಸೀರೀಸ್ ನ 4th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ 3 ಎಪಿಸೋಡ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಈ 4th ಎಪಿಸೋಡ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋದ್ರ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರೋದು. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಂಡ್ಬಿಡಿ. ಬನ್ನಿ ಇವತ್ತಿನ 4th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ ಆ ಸಬ್ವೆ ಗೋಸ್ಟ್ ಅನ್ನೋದು ಯಾರು ಅಂತ, ಅಂದ್ರೆ ಆ ಸೀರಿಯಲ್ ಕಿಲ್ಲರ್ ಯಾರು ಅಂತ ತೋರಿಸಿರ್ತಾರೆ, ಬಟ್ ಅವ್ನ ಮುಖನ ತೋರಿಸಿರೋದಿಲ್ಲ. ಅವನ ಟನಲ್ ಗಡನೆ ಯಾವ್ದೋ ಒಂದು ಪ್ಲೇಸ್ ಅಲ್ಲಿ ಒಂದು ಸಪರೇಟ್ ರೂಮ್ ಅಲ್ಲಿ ಯಾರ್ಯಾರತೋ ಫೋಟೋಸ್ ಎಲ್ಲ ಹಾಕಿರ್ತಾನೆ, ಯಾರನ್ನೆಲ್ಲ ಕೊಲೆ ಮಾಡ್ತಾನೋ ಅವ್ರ ಫೋಟೋಸ್ ಎಲ್ಲ ಹಾಕಿದಾನೆ ಏನೋ ಗೊತ್ತಿಲ್ಲ. ಆ ಫೋಟೋಸ್ ಅಲ್ಲಿ ನಮ್ ಹೀರೋಯಿನ್ ಅವರ ಟ್ವಿನ್ ಸಿಸ್ಟರ್ ಅಂತ ಹೇಳಿದ್ರಲ್ಲ, ಅವ್ರಿಗೆ ಫೋಟೋ ಕೂಡ ಇರುತ್ತೆ. ಅವ್ನ ಅದನ್ನ ಗುರುಗುರ ಅಂತ ನೋಡಿರ್ತಾನೆ. ಅದಕ್ ಮೇಲೆ ಏನಾಯ್ತು ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡೋಣ. ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲೇ ನಮ್ ಹೀರೋ ಬಂದು ಅವ್ರ ಅಮ್ಮನ ನೋಡಕ್ಕೆ ಅಂತ ಹಾಸ್ಪಿಟಲ್ ಗೆ ಹೋಗಿದ್ನಲ್ಲ. ಈಗ ಅವ್ರ ಅಮ್ಮನೆಲ್ಲ ಮಾತಾಡ್ಸಿದಾದ್ಮೇಲೆ ರಿಸೆಪ್ಷನ್ ಹತ್ರ ಬರ್ತಾನೆ. ಅಲ್ಲಿರೋ ರಿಸೆಪ್ಷನಿಸ್ಟ್ ಹೇಳ್ತಾರೆ, ಸರ್ ನೀವು ಇನ್ನೂ ಬಿಲ್ ಪೇ ಮಾಡಿಲ್ಲ, ಬಿಲ್ ಪೇ ಮಾಡ್ಬೇಕಂದಿದ ತಕ್ಷಣ ನಮ್ ಹೀರೋ ಒಂದು ಕಾರ್ಡ್ ನ ಎತ್ಕೊಡ್ತಾರೆ. ಆ ಕಾರ್ಡ್ ನ ಸ್ವೈಪ್ ಮಾಡಿದ್ರೆ ಕಾರ್ಡ್ ಡಿಕ್ಲೈನ್ಡ್, ಅಂದ್ರೆ ಅದ್ರಲ್ಲಿ ಅಮೌಂಟ್ ಇಲ್ಲ ಅಂತ ಬರ್ತಾ ಇದೆ. ಅದಾದ್ಮೇಲೆ ನಮ್ ಹೀರೋ ಸರಿ ಮೇಡಮ್ ಈ ಕಾರ್ಡ್ ನ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಕಾರ್ಡ್ ನ ಕೊಡ್ತಾರೆ. ಜೊತೆಗೆ ನಮ್ ಹೀರೋ ಹೇಳ್ತಾರೆ, ಮೇಡಮ್ ಆ ಕಾರ್ಡ್ ಇಂದ ಒಂದು $400 ಮಾತ್ರ ತಗೊಳ್ಳಿ, ಮಿಕ್ಕಿದ ಅಮೌಂಟ್ ನಾನು ಆದಷ್ಟು ಬೇಗ ಕಟ್ತೀನಿ ಅಂದಾಗ ಅವ್ರು ಕೂಡ ಸರಿ ಸರ್ ಓಕೆ ಅಂತ ಹೇಳ್ಬಿಟ್ಟು ಅದನ್ನ ಸ್ವೈಪ್ ಮಾಡ್ತಾರೆ. ಅದಾದ್ಮೇಲೆ ಆ ರಿಸೆಪ್ಷನಿಸ್ಟ್ ಹೇಳ್ತಾರೆ, ನಿಮ್ಮ ಅಮ್ಮನ ನೋಡ್ಕೊಳಕ್ ಬರ್ತಾರಲ್ವಾ, ಅವ್ರು ಬಂದು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕೇಳ್ತಿದ್ದಾರೆ ಸರ್, ನೀವು ಹತ್ತತ್ರ ಇನ್ನೂ ಒಂದು $1200 ಕೊಡ್ಬೇಕಾಗತ್ತೆ ಅಂದಾಗ ನಮ್ ಹೀರೋ ಮೇಡಮ್ ಆಯ್ತು ನಾನು ಆದಷ್ಟು ಬೇಗ ಕೊಟ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬೇಕಾದ್ರೆ ಆಯಮ್ಮಂತೂ ಮೈ ಮರ್ತು ನಮ್ ಹೀರೋನ ನೋಡ್ತಾನೆ ಇರ್ತಾಳೆ. ಯಾಕಂದ್ರೆ ನಮ್ ಹೀರೋ ಮೇಲೆ ಆಯಮ್ಮನ್ಗೊಂದು ಕಣ್ಣು, ಇಷ್ಟು ಚೆನ್ನಾಗಿದೆ ನೀವು ನೋಡೋದಕ್ಕೆ, ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ. ನಮ್ ಹೀರೋ ಅಲ್ಲಿಂದ ಹೋಗ್ಬೇಕಾದ್ರೆ ಹೈಯರ್ ಅಫಿಷಿಯಲ್ಸ್ ಕಡೆಯಿಂದ ಅವ್ರಿಗೊಂದು ಕಾಲ್ ಬರುತ್ತೆ. ಏನ್ ವಿಷಯ ಅಂತ ನೋಡಿದ್ರೆ ನಮ್ ಹೀರೋಯಿನ್ ಮೇಲೆನೆ ಹೇಳ್ತಾ ಇರೋದು, ಅವಳು ಗನ್ನ ಯೂಸ್ ಮಾಡಿದಾಳೆ, ಮತ್ತೆ ಪಬ್ಲಿಕ್ ಪ್ರಾಪರ್ಟಿನ ಹೊಡೆದಾಕಿದಾಳೆ, ಅಂದ್ರೆ ಟಾಯ್ಲೆಟ್ ರೂಮ್ ಹತ್ರ ಗ್ಲಾಸ್ ನ ಹೊಡೆದಾಕಿರ್ತಾಳಲ್ಲ ಅದನ್ನ ಹೊಡೆದಾಕಿದ್ದಾಳೆ, ಅದು ಇದು ಅಂತೆಲ್ಲ ಹೇಳಿರ್ತಾಳೆ. ಈ ವಿಷಯ ಗೊತ್ತಾದ್ಮೇಲೆ ನಮ್ ಹೀರೋಗೆ ಶಾಕ್ ಆಗುತ್ತೆ. ಅದಾದ್ಮೇಲೆ ನಮ್ ಹೀರೋಯಿನ್ ಗೆ ಕಾಲ್ ಮಾಡ್ಬಿಟ್ಟು ಈ ತರ ಹೈಯರ್ ಅಫಿಷಿಯಲ್ಸ್ ಇಂದ ಕಾಲ್ ಬಂದಿತ್ತು, ನಮ್ಮನ್ನ ವಿಚಾರಣೆ ಕರೆದಿದ್ದಾರೆ, ಮೋಸ್ಟ್ಲಿ ನೀನು ಸಸ್ಪೆಂಡ್ ಆಗೋ ಚಾನ್ಸಸ್ ಕೂಡ ಇದೆ, ಎಲ್ಲದಕ್ಕೂ ತಯಾರಾಗಿ ಬಂದ್ಬಿಡ್ ನಾಳೆ ಅಂತ ಕರೀತಾರೆ. ನಮ್ ಹೀರೋಯಿನ್ ಕೂಡ ಏನ್ ಮಾಡೋದಂತ ಗೊತ್ತಿಲ್ಲ, ಅಯ್ಯೋ ದೇವ್ರೆ ಏನಪ್ಪಾ ಇಂತ ಕೆಲಸ ಆಗೋಯ್ತಲ್ಲ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಡೇ ವಿಚಾರಣೆ ನಡೆಯೋ ಜಾಗನ ತೋರಿಸ್ತಾರೆ. ಅಂದ್ರೆ ನಮ್ ಲೇಡಿ ಚೀಫ್ ಜೊತೆ ಇನ್ನೊಂದು 6 ಜನ ಕೂತಿರ್ತಾರೆ, ಅಂದ್ರೆ ಟೋಟಲ್ 7 ಜನ ಕೂತಿರ್ತಾರೆ. ಎಲ್ಲರೂ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಮಾಡ್ತಾ ಇದ್ರೆ ಪ್ರತಿಯೊಂದಕ್ಕೂ ನಮ್ ಹೀರೋನ ಆನ್ಸರ್ ಮಾಡ್ತಾ ಇರೋದು. ಫಸ್ಟ್ ಇವಳ ಮೇಲೆ ಬಂದಿರೋ ಕೇಸ್ ಏನಂದ್ರೆ ಒಂದು ಸ್ಕೂಟಿನ ಕಳ್ತನ ಮಾಡಿದ್ಲು ಅಂತ, ಪಿಂಕ್ ಕಲರ್ ಸ್ಕೂಟಿನ ಕಳ್ತನ ಮಾಡಿರ್ತಾಳಲ್ಲ ಅದನ್ನ. ನಮ್ ಹೀರೋ ಹೇಳ್ತಾನೆ, ಸಿಚುವೇಶನ್ ಕಾರಣದಿಂದ ಅವಳ ಸ್ಕೂಟಿನ ಎತ್ಕೊಂಡ್ಲು, ಅದ್ರಲ್ಲ ಓನರ್ ಗೆ ಇವಳು ದುಡ್ಡಿಂದಾನೆ ಹೊಸ ಗಾಡಿನ ಬೇರೆ ತಗೋಟಿದ್ದಾಳೆ, ಇದೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿತ್ತಂತ. ಅಷ್ಟೇ ಅಲ್ಲ ಈ ಸ್ಕೂಟಿನ ಅವಳೆ ಸ್ವಂತವಾಗಿ ರೆಡಿ ಮಾಡ್ಕೊಂಡು ಸೆರೆನೆಲ್ಲ ಇಟ್ಕೊಂಡಿದ್ದಾಳೆ, ಈಗ ಅದನ್ನ ಅವಳೆ ಯೂಸ್ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಎವಿಡೆನ್ಸ್ ಪ್ರೂಫ್ ಎಲ್ಲ ತೋರಿಸ್ತಾ ಇರ್ತಾರೆ. ಇವಾಗ ಇನ್ನೊಂದ್ ಕೇಸ್ ಏನಂತಂದ್ರೆ ಅವಳು ಬಂದು ಪಬ್ಲಿಕ್ ಪ್ರಾಪರ್ಟಿನ, ಅಂದ್ರೆ ಟಾಯ್ಲೆಟ್ ಗ್ಲಾಸ್ ನ ಹೊಡೆದಾಕಿರ್ತಾರಲ್ಲ ಆ ಕೇಸ್ ತಾನೆ. ಅದಕ್ಕೂ ಒಂದು ರೀಸನ್ ಇದೆ. ಒಳಗಡೆ ಒಬ್ಬ ವ್ಯಕ್ತಿ ಫುಲ್ ಆಗಿ ಬ್ಲಡ್ ಸೋರ್ತಾ ಬಿದ್ದಿದ್ರು, ಅವ್ರ ಪ್ರಾಣಕ್ಕೆ ಏನಾದ್ರು ಅಪಾಯ ಆಗ್ಬಿಡುತ್ತೆ, ಅವ್ರನ್ನ ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟೆ ಗ್ಲಾಸ್ ನ ಹೊಡೆದಾಕೊಂಡು ಒಳಗಡೆ ಹೋಗಿದ್ದು. ನನ್ನ ಕಾಪಾಡೋದಕ್ಕೋಸ್ಕರನೇ ಮೇಡಮ್ ಈ ಕೆಲಸನ ಮಾಡಿದ್ರು ಅಂತ ಹೇಳಿ ಆ ಕೊರಿಯರ್ ತಾತನೇ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಇದು ಒಂದು ಎವಿಡೆನ್ಸ್ ಇದೆ, ಸೊ ಇದು ಅವಳು ಬೇಕಂತ ಮಾಡಿಲ್ಲ, ಇದು ತಪ್ಪಲ್ಲ ಅಂತ ಹೇಳ್ತಾರೆ. ಈಗ 3ನೇ ತಪ್ಪು ಏನ್ ವಿಷಯ ಅಂತ ನೋಡಿದ್ರೆ ಗನ್ನ ಯೂಸ್ ಮಾಡಿರೋದು. ಏನಕ್ಕೆ ಟ್ಯಾಟೂ ಗೈನ ಇವ್ಳು ಗನ್ನಲ್ಲಿ ಶೂಟ್ ಮಾಡಿದ್ಲು ಅಂತ ತಾನೆ. ಅವ್ನ್ ಬಂದು ಕೊರಿಯರ್ ತಾತ ಕತ್ತಲ್ಲಿ ಕತ್ತಿನ ಇಟ್ಟಾಗ ನಾವೆಲ್ಲ ಎಷ್ಟೋ ಮ್ಯಾನೇಜ್ ಮಾಡಕ್ಕೆ ಟ್ರೈ ಮಾಡಿದ್ವಿ, ಅವನು ಹೆಂಗೋ ಡೈವರ್ಟ್ ಮಾಡ್ಬೇಕು, ಅದನ್ನ ಬಿಡಿಸ್ಬೇಕು ಅಂತ ಟ್ರೈ ಮಾಡಿದ್ವಿ. ನಾನು ಆ ಟೈಮಲ್ಲಿ ಅಲ್ಲೇ ಇದ್ನಲ್ವಾ, ಆದ್ರೆ ಎಷ್ಟೇ ಟ್ರೈ ಮಾಡಿದ್ರೆ ಕೂಡ ಅವನ ಕಂಟ್ರೋಲ್ ಮಾಡಕ್ಕಾಗಿಲ್ಲ. ಸೊ ಅನ್ಕೊಳ್ದೇನೆ ಅಂದ್ರೆ ಅವನ ಕಂಟ್ರೋಲ್ ಮಾಡ್ಬೇಕಂತ ಹೇಳ್ಬಿಟ್ಟು ಅವ್ಳು ಶೂಟ್ ಮಾಡಿದ್ದು, ಇದು ಇಂಟೆನ್ಷನಲಿ ನಡೆದಿರೋದಲ್ಲ, ಬೇಕಂತ ಮಾಡಿರೋದಲ್ಲ ಅಂದಾಗ ಅಲ್ಲಿರೋ ಆಫೀಸರ್ಸ್ ಎಲ್ಲ ಹೇಳ್ತಾರೆ, ನೀವ್ ಹೇಳೋ ರೀಸನ್ಸ್ ಎಲ್ಲ ಕರೆಕ್ಟೇ, ಆದ್ರೆ ಒಬ್ಬರನ್ನ ಶೂಟ್ ಮಾಡೋದು ಅಂತ ಅನ್ನೋದು ಹ್ಯೂಮನ್ ರೈಟ್ಸ್ ಗೆ ವಿರುದ್ಧವಾಗಿರೋದು. ಆರ್ಡರ್ಸ್ ಪಾಸ್ ಮಾಡಿದ್ರೆ ಮಾತ್ರನೇ ಗನ್ನ ಯೂಸ್ ಮಾಡ್ಬೇಕು, ನೀವ್ ಯಾವ್ದೇ ಒಂದು ಆರ್ಡರ್ ಇಲ್ಲದೆ ಯೂಸ್ ಮಾಡಿದಿರಲ್ಲ, ಸೊ ಇದು ಪನಿಷ್ಮೆಂಟ್ ಕೊಡ್ಬೇಕಾಗಿರೋದು ಅಂದಾಗ ನಮ್ ಹೀರೋ ಬಿಡದೆ ವಾದಿಸ್ತಾ ಇರ್ತಾರೆ. ಅದಾದ್ಮೇಲೆ ಇನ್ನೊಂದು ವಿಷಯ ಕೂಡ ಹೇಳ್ತಾರೆ, ಹೌದು ಫಸ್ಟ್ ಆಫ್ ಆಲ್ ಹೀರೋಯಿನ್ ಕೈಗೆ ಗನ್ ಹೆಂಗೋಯ್ತು, ನೀವ್ ಗನ್ ಕೊಟ್ಟಿರೋದ್ರಿಂದ ಅವಳು ಅದನ್ನ ಯೂಸ್ ಮಾಡಿದ್ದು, ನೀವ್ ಯಾರ ಪರ್ಮಿಷನ್ ಮೇಲೆ ಗನ್ ಕೊಟ್ರಿ ಅಂತ ಹೇಳ್ಬಿಟ್ಟು ಕೇಸ್ ಹಂಗೆ ನಮ್ ಹೀರೋ ಮೇಲೆ ತಿರುಗ್ಬಿಡ್ತು. ಅದಕ್ಕೆ ಲೇಡಿ ಚೀಫ್ ಹೇಳ್ತಾರೆ, ಸರಿ ಅವರೇ ಹೇಳ್ತಿದಾರಲ್ಲ ಇದು ಇಂಟೆನ್ಷನಲ್ ಆಗಿ ನಡೆದಿರೋದಲ್ಲ ಅಂತ, ಅದರಿಂದ ನಮ್ ಹೀರೋಗೂ ಒಂದು ಪನಿಷ್ಮೆಂಟ್ ಕೊಟ್ಬಿಡೋಣ, ನಮ್ ಹೀರೋ ಸಂಬಳನ ಸ್ವಲ್ಪ ಕಡಿಮೆ ಮಾಡ್ಬಿಡೋಣ ಅಂತ ತಕ್ಷಣ ನಮ್ ಹೀರೋಗೆ ಸಖತ್ ಶಾಕ್ ಆಗುತ್ತೆ. ಅಯ್ಯೋ ಇವಳಿಂದ ನನ್ ತಲೆ ಮೇಲೆ ಬಂತೆ, ನನ್ನ ಅಮ್ಮಗೆ ಹಾಸ್ಪಿಟಲ್ ಫೀಸ್ ಬೇರೆ ಕಟ್ಬೇಕು, ನಮ್ಮ ಟ್ರೀಟ್ಮೆಂಟ್ ಬೇರೆ ದುಡ್ಡು ಕಟ್ಬೇಕು, ಇವ್ರು ನೋಡಿದ್ರೆ ಈ ತರ ಮಾಡ್ತಿದ್ದಾರೆ, ಈ ಶನಿನ ತಗೊಂಬಂದ್ ನನ್ನ ತಲೆ ಮೇಲೆ ಕೂರ್ಸ್ಕೊಂಡು ನನಗೆ ಈ ತರ ಬಾಗ್ಬಿಡ್ತಲ್ಲ ಅಂತ ಹೇಳಿ ಬೈಕೊಂತಾ ಇರ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ಸರಿ ಈಗ ನಮ್ ಹೀರೋಯಿನ್ ಗೆ ಪನಿಷ್ಮೆಂಟ್ ಕೊಡ್ಬೇಕು ಅಂತ ಎಷ್ಟ್ ಜನ ಹೇಳ್ತೀರಾ, ಕೊಡಬಾರ್ದು ಅಂತ ಎಷ್ಟ್ ಜನ ಹೇಳ್ತೀರಾ ಅಂದಾಗ 3 ಜನ ಕೈ ಎತ್ತಾರೆ ಪನಿಷ್ಮೆಂಟ್ ಕೊಡ್ಬೇಕು ಅಂತ, 3 ಜನ ಪನಿಷ್ಮೆಂಟ್ ಕೊಡಬಾರ್ದು ಅಂತ ಕೈ ಎತ್ತಾರೆ. ಆಗ ಲೇಡಿ ಚೀಫ್ ಹೇಳ್ತಾರೆ, ನನ್ ಸಪೋರ್ಟ್ ಕೂಡ ಹುಡುಗಿಗೆ, ಯಾಕಂದ್ರೆ ಇವಳನ್ನ ನೋಡ್ತಾ ಇದ್ರೆ ಚಿಕ್ಕ ವಯಸ್ಸಲ್ಲಿ ನನ್ನ ನೋಡ್ಕೊಂಡಂಗೆ ಇದೆ, ಎಷ್ಟು ಧೈರ್ಯವಾಗಿ ಎಲ್ಲದಕ್ಕೂ ಮುಂದ್ಗಡೆ ಹೋಗ್ತಾಳೆ ಅಂತ ಹೇಳಿ ನಮ್ ಹೀರೋಯಿನ್ ಗೋಸ್ಕರ ಚೀಫ್ ಲೇಡಿ ಕೂಡ ಕೈ ಎತ್ತಾರೆ. ಸೊ ನಮ್ ಹೀರೋಯಿನ್ ಗೆ ಏನೇ ಒಂದು ಪನಿಷ್ಮೆಂಟ್ ಕೊಡಲ್ಲ, ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ. ಆದ್ರೆ ನಮ್ ಹೀರೋಗೆ ಸಂಬಳ ಕಡಿಮೆ ಆಗ್ಬಿಡ್ತಲ್ವಾ, ಸೊ ನಮ್ ಹೀರೋ ಹಂಗೆ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ಹೀರೋಯಿನ್ ಸಾರಿ ಸರ್ ಅಂತ ಹಿಂದೆ ಕೇಳ್ಕೊಂಡೆ ಹೋಗ್ತಾ ಇರ್ತಾರೆ. ಅವತ್ ನೈಟ್ ಯಾವ್ದೊಂದು ಪಾರ್ಟಿಗೆ ಹೋಗಿರ್ತಾರೆ, ಅಲ್ಲೂ ಅಷ್ಟೇ ನಮ್ ಹೀರೋಯಿನ್ ಸಾರಿ ಸರ್ ಅಂತ ಸಾರಿ ಕೇಳ್ತಾನೆ ಇರ್ತಾಳೆ. ಇವಾಗ ಹಂಗೆ ನೈಟ್ ತೋರಿಸ್ತಾರೆ. ಇವತ್ ಕೂಡ ನಮ್ ಹೀರೋಗೂ ಮತ್ತೆ ಹೀರೋಯಿನ್ ಇಬ್ಬರಿಗೂ ನೈಟ್ ಡ್ಯೂಟಿನೇ. ಆತರ ನಮ್ ಹೀರೋ ಹೊರಗಡೆ ಹೋಗಿ ಮಲ್ಕೊಳ್ತೀನಿ ಅಂದಾಗ ನಮ್ ಹೀರೋಯಿನ್ ಹೇಳ್ತಾಳೆ, ಸರ್ ನೀವ್ ಯಾಕೆ ಸರ್ ಹೊರಗಡೆ ಮಲ್ಕೊಳ್ಳೋದು, ನಾನು ಒಳಗಡೆ ಒಂದು ಸ್ಕ್ರೀನ್ ನ ಸೆಟ್ ಮಾಡಿದೀನಿ, ಬನ್ನಿ ಇಲ್ಲಿ ಒಳಗಡೆ ಮಲ್ಕೊಳ್ಳಿ ಅಂದ್ರೆ ನಮ್ ಹೀರೋ ಬೇಡ ಒಂದು ಹುಡುಗಿ ಒಳಗಡೆ ಮಲ್ಕೊಳ್ಳುವಾಗ ನಾವೇನ್ ಮಲ್ಕೊಳಕಾಗತ್ತೆ, ನೀನ್ ಮಲ್ಕೊಂಬ ಅಂದಾಗ ನಮ್ ಹೀರೋಯಿನ್ ಹೇಳ್ತಾಳೆ, ಸರ್ ಏನ್ ಸರ್ ಅಷ್ಟೊಂದು ಭೇದ ಭಾವ ಮಾಡ್ತೀರಾ, ನನಗ್ ಸೀನಿಯರ್ ಆಫೀಸರ್ ನೀವು ಹೊರಗಡೆ ಮಲ್ಕೊಂಡ್ರೆ ಚೆನ್ನಾಗಿರುತ್ತಾ,
ನೀವ್ ಒಳಗಡೆ ಮಲ್ಕೊಳ್ಳಿ ಸರ್, ನಾನ್ ಬೇಕಾದ್ರೋಗಿ ಹೊರಗಡೆ ಮಲ್ಕೊಳ್ತೀನಿ ಅಂದಾಗ ನಮ್ ಹೀರೋ ಹೇಳ್ತಾನೆ, ಒಂದು ಹುಡುಗಿ ಹೊರಗಡೆ ಮಾಡ್ಕೊಂಡ್ರೆ ಚೆನ್ನಾಗಿರತ್ತಾ, ಸರಿ ಸರಿ ನಾನು ಇಲ್ಲೇ ಮಲ್ಕೊಳ್ತೀನಿ, ನೀನು ಮಲ್ಕೋದ್ರೆ ನಾನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲೇ ಮಲ್ಕೊಳ್ತಾರೆ. ಆಕ್ಚುಲಿ ನಮ್ ಹೀರೋಯಿನ್ ಇಷ್ಟೊತ್ತು ಬಿಲ್ಡಪ್ ಕೊಟ್ಟಿದ್ ಏನಕ್ಕಂದ್ರೆ ನಮ್ ಹೀರೋ ಬಂದು ಸೊಂಟಕ್ಕೆ ಸಬ್ವೆ ಟನಲ್ ಹೋಗೋ ಕೀನ ಇಟ್ಕೊಂಡಿರ್ತಾರೆ, ಹೆಂಗಾದ್ರು ಮಾಡಿ ಅದನ್ನ ಎತ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ ಹೀರೋಯಿನ್ ಈ ತರ ಪ್ಲಾನ್ ಮಾಡೋದು. ಅವಳು ಅನ್ಕೊಂಡಿರ್ತಾರನೆ ಅವತ್ತು ನೈಟ್ ನಿಧಾನ ಟಾರ್ಚ್ ಹಾಕ್ಬಿಟ್ಟು ನಮ್ ಹೀರೋ ಸೊಂಟದಲ್ಲಿ ಇರೋ ಅಕ್ಕಿನ ಎತ್ಕೊಳ್ಳಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಟಕ್ ಅಂತ ನಮ್ ಹೀರೋ ತಿರುಗಿ ನೋಡ್ಬಿಡ್ತಾನೆ, ಇವಳಿಗೆ ಭಯಾನೇ ಆಗ್ಬಿಡುತ್ತೆ, ಅಯ್ಯೋ ಇವ್ರೇನ್ ತಿರುಗಿ ನೋಡ್ಬಿಟ್ರು ಅಂತ ಹೇಳಿ. ಆಮೇಲೆ ನಮ್ ಹೀರೋ ಕೇಳ್ತಾನೆ, ಏನಮ್ಮ ಯಾಕೆ ಇಷ್ಟೊತ್ತಲ್ಲಿ ಎದ್ದಿದ್ಯಾ, ಯಾಕೆ ಹೊಟ್ಟೆ ಹಸಿತಾ ಇದೆಯಾ, ಸರಿ ಬಾ ನೂಡಲ್ಸ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟೊತ್ತಲ್ಲಿ ಅವಳನ್ನ ಕರ್ಕೊಂಡೋಗಿ ಕೂರ್ಸ್ಕೊಂಡು ನೂಡಲ್ಸ್ ಎಲ್ಲ ಮಾಡ್ಕೊಡ್ತಾ ಇರ್ತಾರೆ. ಅದಾದ್ಮೇಲೆ ನಮ್ ಹೀರೋಯಿನ್ ಕೇಳ್ತಾಳೆ, ಸರ್ ನಾನೊಂದ್ ವಿಷಯ ಕೇಳ್ತೀನಿ, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ತಾನೆ, ಸೂಪರ್ ಆಗಿ ಫೈಟಿಂಗ್ ಎಲ್ಲ ಮಾಡ್ತೀರಾ ಸರ್, ನೀವು ಇಷ್ಟು ಚೆನ್ನಾಗಿ ಫೈಟಿಂಗ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ, ಇದೆಲ್ಲ ಹೆಂಗ್ ಸರ್ ಅಂತ ಕೇಳಿದಾಗ ನಮ್ ಹೀರೋ ಹೇಳ್ತಾನೆ, ನನಗೆ ಚಿಕ್ಕ ವಯಸ್ಸಿಂದ ಚೆನ್ನಾಗಿ ಕರಾಟೆ ಎಲ್ಲ ಬರುತ್ತೆ, ನಾನು ಕರಾಟೆ ಕ್ಲಾಸ್ಗೆಲ್ಲ ಹೋಗಿದ್ದೆ ಗೊತ್ತಾ, ಏನಂದ್ರೆ ಸುಮ್ನೆ ನಾನು ಅವಸರವಾಗಿ ಫೈಟಿಂಗ್ ಎಲ್ಲ ಮಾಡಕ್ ಹೋಗೋದಿಲ್ಲ, ನನ್ನಿಂದ ಇನ್ನೊಬ್ರಿಗೆ ಗಾಯ ಆಗ್ಬಿಡತ್ತಲ್ವಾ ಅಂತ ನಾನು ಅದೆಲ್ಲ ಅವಾಯ್ಡ್ ಮಾಡ್ತೀನಿ ಅಂತ ಹೇಳಿದಾಗ ನಮ್ ಹೀರೋಯಿನ್ ಕೂಡ ನಿಜವಾಗ್ಲೂ ಸರ್ ಅಷ್ಟು ಚೆನ್ನಾಗಿ ಫೈಟಿಂಗ್ ಮಾಡ್ತೀರಾ ಅಂದಾಗ ಹೀರೋಯಿನ್ ಒಂದು ಡೆಮೋ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಸೂಪರ್ ಆಗಿ ಈಗ ಹೇರ್ ಫ್ಲೈಯಿಂಗ್ ಶಾಟ್ ಎಲ್ಲ ಹೊಡಿತೀನಿ ನೋಡು ಅಂತ ಹೇಳಿ ಹಂಗೆ ಜಂಪ್ ಮಾಡ್ಕೊಂಡು ಹೇರ್ ಶಾಟ್ ಎಲ್ಲ ಹೊಡಿತಾ ಇರ್ತಾರೆ. ನಮ್ ಹೀರೋಯಿನ್ ಅಂತೂ ಸೂಪರ್ ಸೂಪರ್ ಅಂತ ಕೈ ತಟ್ಟುವಾಗ ಈಗ ನೋಡು ಬ್ಲಾಕ್ ಫ್ಲಿಪ್ ಹಾಕಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಬ್ಯಾಕ್ ಫ್ಲಿಪ್ ನ ಹಾಕಕ್ ಹೋಗ್ತಾರೆ ನೋಡಿ. ಆ ಟೈಮ್ ಅವ್ರ ಪಾಕೆಟ್ ಅಲ್ಲಿ ಇರೋ ಕೀ ಹಂಗೆ ಜಾರ್ಕೊಂಡು ಹೋಗಿ ಆ ನೂಡಲ್ಸ್ ಪಾತ್ರೆ ಒಳಗಡೆ ಬಿದ್ಬಿಡುತ್ತೆ. ಇದನ್ನ ನಮ್ ಹೀರೋಯಿನ್ ಟಕ್ಕಂತ ಗಮನಿಸಿದವಳು ಆ ನೂಡಲ್ಸ್ ಮೇಲೆ ಲಿಡ್ ಕ್ಲೋಸ್ ಮಾಡ್ಬಿಟ್ಲು. ನಮ್ ಹೀರೋ ಕೂಡ ಯಾಕಮ್ಮ ಯಾಕಾದ್ರೂ ಮುಚ್ತಾ ಇದೆಯಾ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಇಲ್ಲ ಸರ್ ನೈಟ್ ಅಲ್ಲಿ ಹೆವಿಯಾಗಿ ತಿಂದ್ರೆ ಹೊಟ್ಟೆನೋ ಬಂದ್ಬಿಡುತ್ತೆ, ಸಾಕ್ ಇವತ್ತಿಗೆ ತಿಂದಿದ್ದು ಅಂತ ಹೇಳಿದ್ರೆ ನಮ್ ಹೀರೋ ಇಲ್ಲ ಕೊಡಿ ನಾನು ಸ್ವಲ್ಪ ತಿನ್ಬೇಕು ಕೊಡಿ ಅಂತ ಕೇಳ್ತಾ ಇದ್ರೆ ನಮ್ ಹೀರೋಯಿನ್ ಪಾತ್ರೆನ ಕೊಡ್ತಾನೆ ಇಲ್ಲ. ಅದೇ ಇವ್ರಿಬ್ರಿತ್ರ ಒಳಗಡೆ ಮಾತಾಡ್ತಾ ಇರೋದನ್ನ ಆ ಸೀರಿಯಲ್ ಕಿಲ್ಲರ್ ಬಂದು ಹೊರಗಡೆಯಿಂದ ನೋಡ್ಕೊಂಡೇ ಹೋಗ್ತಾ ಇರ್ತಾನೆ. ಅವ್ನ್ ಬಂದು ನಮ್ ಹೀರೋಯಿನ್ ಮುಖನ ನೋಡ್ತಾ ಇದ್ರೆ ಅವ್ರ ಟ್ವಿನ್ ಸಿಸ್ಟರ್ ಫೋಟೋನ ಹಾಕಿದ್ದಲ್ಲ ಅವ್ನಿರೋ ಜಾಗದಲ್ಲಿ ಅವಳ ಫೇಸ್ ಇವ್ನ್ಗೆ ಜ್ಞಾಪಕ ಬರ್ತಾ ಇದೆ, ಇವ್ನ್ ನೆಕ್ಸ್ಟ್ ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ನಮ್ ಹೀರೋಯಿನ್ ಸರ್ ಸಾಕ್ ಸರ್ ತಿಂದಿದ್ದು ನಾ ಇದನ್ನ ತೊಳ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಆ ಪಾತ್ರೆನ ಎತ್ಕೊಂಡು ತೊಳೆಯೋ ಜಾಗಕ್ಕೆ ಎತ್ಕೊಂಡು ಹೋಗ್ತಾಳೆ. ಹೋಗ್ಬಿಟ್ಟು ಕೀನ ತೊಳೆದೋಳು ಪಾಕೆಟ್ ಅಲ್ಲೂ ಹಾಕೊಂಡ್ಬಿಟ್ಲು. ಅದೇ ಟೈಮಲ್ಲಿ ಲೈಟ್ ಬಂದು ಬ್ಲಿಂಕ್ ಆಗ್ತಾ ಇರುತ್ತೆ. ಇವಳಿಗೆ ಲೈಟ್ ಆಗಿ ಭಯ ಸ್ಟಾರ್ಟ್ ಆಗಿರುತ್ತೆ. ಸ್ವಲ್ಪ ಹೊತ್ತಿಗೆ ಲೈಟ್ ಫುಲ್ ಆರೇ ಹೋಯ್ತು. ಇವ್ಳು ಫುಲ್ ಭಯ ಪಟ್ಟಿರುವಾಗ ನಮ್ ಹೀರೋ ಹಂಗೆ ಟಾರ್ಚ್ ಹಾಕೊಂಡ್ ಬಂದ್ ನಿಲ್ತಾನ. ನಮ್ ಹೀರೋ ಮುಖ ನೋಡಿದ ತಕ್ಷಣ ಅವಳು ಹಂಗೆ ಕೂಗ್ ಬಿಡ್ತಾಳೆ ಜೋರಾಗಿ. ನಮ್ ಹೀರೋ ಅಯ್ಯೋ ಲೂಸು ನಾನೇ ಬಂದಿರೋದು ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಅವಳನ್ನ ಸಮಾಧಾನ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನ ಕೂಡ ಆ ಸೀರಿಯಲ್ ಕಿಲ್ಲರ್ ನಿಂತ್ಕೊಂಡು ನೋಡ್ತಾನೆ ಇರ್ತಾನೆ. ಆಕ್ಚುಲಿ ಅವ್ನು ಬಂದು ಇವ್ರನ್ನ ತುಂಬಾ ದಿನದಿಂದ ಫಾಲೋ ಮಾಡ್ತಾ ಇದ್ದಾನೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಇದಕ್ಕೂ ಮುಂಚೆ ನಮ್ ಹೀರೋಯಿನ್ ಟನಲ್ ಒಳಗಡೆ ಹೋದಾಗ ಆ ಗ್ರಾಸ್ ಹಾಪರ್ಸ್ ಅಂತ ಕಳ್ಳರು ಗುಂಪು ಅವ್ರು ಬಂದ್ ನಮ್ ಹೀರೋಯಿನ್ ತಲೆ ಮೇಲೆ ಹೊಡೆದ್ಬಿಟ್ಟು ನಮ್ ಹೀರೋಯಿನ್ ಕೂಡ ಕೆಳಗಡೆ ಬಿಟ್ಬಿಟ್ಟಿರ್ತಾಳಲ್ಲ. ಆ ಟೈಮಲ್ಲಿ ನಮ್ ಹೀರೋ ಬಂದು ಅವಳನ್ನ ಮಾತಾಡಿಸಿದಾಗ ನಮ್ ಹೀರೋಯಿನ್ ಹೇಳಿರ್ತಾಳಲ್ವಾ, ನನ್ನ ಕೊಲೆಗಾರನ ನೋಡ್ಬಿಟ್ಟೆ ಅವ್ನು ಇಲ್ಲಿ ಓಡೋಗ್ತಾ ಇದ್ದಾನೆ ನಾನು ಅವ್ನ ಹಿಡಿಯಕ್ಕೆ ಬಂದೆ ಅಂತ ಹೇಳ್ಬಿಟ್ಟು ಅವಾಗಿಂದಾನೆ ಇವ್ನ್ ಬಂದು ನಮ್ ಹೀರೋಯಿನ್ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡಿರೋದು. ಇವಳೇನಕ್ಕೆ ನನ್ನ ಹಿಡಿಯಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಅವಾಗ್ಲೇ ಅವ್ನಿಗೆ ಡೌಟ್ ಬಂದಿರೋದು ಇವಳ ಟ್ವಿನ್ ಸಿಸ್ಟರ್ ಫೋಟೋನಲ್ಲಿ ಇರೋ ಹುಡುಗಿ ಅಂತ ಹೇಳಿ. ಅದಕ್ಕೋಸ್ಕರನೇ ನಮ್ ಹೀರೋಯಿನ್ ಫಾಲೋ ಮಾಡ್ತಾ ಇರೋದು. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನಮ್ ಹೀರೋ ಬಂದು ಲೇಡಿ ಚೀಫ್ ನಾನೇ ನೋಡಕ್ ಹೋಗಿರೋದು, ಒಂದು ಪರ್ಸ್ ನ ಕೊಡಕ್ಕೆ ಹೋಗಿರೋದು. ಆ ಲೇಡಿ ಚೀಫ್ ಕೂಡ ಈ ಪರ್ಸ್ ಹೆಂಗ್ ಸಿಕ್ತು ಹೆಂಗ್ ಕಂಡಿಡ್ದೆ ಅಂತ ಕೇಳಿದಾಗ ನಮ್ ಹೀರೋ ಕೂಡ ಈ ತರ ಅವಳು ಬಂದ್ಬಿಟ್ಟು ಟನಲ್ ಒಳಗಡೆ ಹೋಗಿದ್ಲು, ಆ ಗ್ರಾಸ್ ಹಾಪರ್ ಕಡೆಯಿಂದಾನೇ ಸಿಕ್ತು ಅಂತ ನಮ್ ಹೀರೋಯಿನ್ ಹಾಕೊಟ್ಟಿಲ್ಲ. ಇವ್ನು ಹೇಳ್ತಾನೆ, ಇಲ್ಲ ಅವತ್ತು ಜಸ್ಟ್ ಚೆಕಿಂಗ್ ಗೋಸ್ಕರ ನಾನು ಮತ್ತೆ ನನ್ ಕೋ ವರ್ಕರ್ ಇಬ್ರು ಹೋಗ್ಬೇಕಾದ್ರೆ ಆ ಟನಲ್ ಒಳಗಡೆಯಿಂದ ಗ್ರಾಸ್ ಹಾಪರ್ಸ್ ಎಲ್ಲ ಓಡೋಗ್ತಾ ಇದ್ರು, ಅವಾಗ್ಲೇ ಪರ್ಸ್ ನಮ್ಗೆ ಸಿಕ್ಕಿದ್ದು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ ಅವರೆಲ್ಲ ಯಾವ ತರ ಕಳ್ತನ ಮಾಡ್ತಾ ಇದಾರೆ ಅಂತ ನಾವ್ ಕಂಡಿಡ್ ಬಿಟ್ವಿ ಅಂದಾಗ ಆ ಲೇಡಿ ಚೀಫ್ ಕೇಳ್ತಾರೆ, ಹೌದಾ ಹೆಂಗೆ ಏನ್ ನಡೀತಾ ಇದೆ ಅಂತ ಹೇಳಿದಾಗ ನಮ್ ಹೀರೋ ಹೇಳ್ತಾನೆ, ಮೇಡಮ್ ಅವತ್ತು ಪ್ರೋಗ್ರಾಮ್ ಆದಾಗ ನೀವು ಬಂದು ಪರ್ಸ್ ನ ಒಂದು ಡೆಮೋ ತೋರಿಸಬೇಕು ಅಂತ ಹೇಳ್ಬಿಟ್ಟು ಪಾಕೆಟ್ ಅಲ್ಲಿ ಇಟ್ಕೊಂಡು ಟ್ರೈನ್ ಒಳಗಡೆ ಹತ್ತೋದಕ್ಕೂ ಮುಂಚೆನೆ ಅವರು ಕಳ್ತನ ಮಾಡಿರೋದು. ಕಳ್ತನ ಮಾಡ್ಬಿಟ್ಟು ಆ ಪರ್ಸ್ ನೆಲ್ಲ ಎತ್ತಿ ಆ ಟ್ರ್ಯಾಕ್ ಹತ್ರ ಕೆಳಗಡೆ ಹಾಕ್ಬಿಡ್ತಾರೆ. ಅಂದ್ರೆ ಪ್ಲಾಟ್ಫಾರ್ಮ್ ಗೂ ಮತ್ತೆ ಟ್ರೈನ್ ಗೆ ಮಧ್ಯೆ ಗ್ಯಾಪ್ ಇರತ್ತಲ್ಲ, ಗ್ಯಾಪ್ ಅಲ್ಲಿ ಹಾಕ್ಬಿಡ್ತಾರೆ. ಆದ್ರೆ ಎಲ್ಲಾ ಪರ್ಸ್ ನ ಕೂಡ ಅದ್ರಲ್ಲಿ ಹಾಕಿದ್ದಾದ್ಮೇಲೆ ನೈಟ್ ಎಲ್ಲ ಲಾಸ್ಟ್ ಟ್ರೈನ್ ಹೋಗಿದ್ದಾದ್ಮೇಲೆ ಆ ಟನಲ್ ಒಳಗಡೆಯಿಂದ ಈ ಗ್ರಾಸ್ ಹಾಪರ್ಸ್ ಎಲ್ಲ ಬಂದು ಆ ಪರ್ಸಸ್ ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿನೇ ಅವ್ರು ಕಳ್ತನ ಮಾಡ್ತಾ ಇರೋದು ಅಂತ ಹೇಳಿದ ತಕ್ಷಣ ಆ ಲೇಡಿ ಚೀಫ್ ಗೆ ಸಖತ್ ಶಾಕ್ ಆಗುತ್ತೆ. ಇವ್ರೇನ್ ಇಷ್ಟು ಟ್ರಿಕಿಯಾಗೆಲ್ಲ ಪ್ಲಾನ್ ಮಾಡ್ತಿದಾರ ಅಂತ. ಇದನ್ನ ಕೇಳಿಸ್ಕೊಂಡು ಆ ಲೇಡಿ ಚೀಫ್ ಜೊತೆ ಇರ್ತಾನಲ್ಲ ಇನ್ನೊಬ್ಬ ಸೋಡಾ ಬುಡ್ಡಿ ಪೊಲೀಸು, ಅವ್ನು ಹೇಳ್ತಾನೆ, ಹಂಗಾದ್ರೆ ಸಖತ್ ಹಾಟ್ ನ್ಯೂಸ್ ಸಿಕ್ಕಿದೆ, ನಾವ್ ಇದನ್ನ ಫಸ್ಟ್ ರಿಪೋರ್ಟರ್ ಅವ್ರಿಗೆ ಹೇಳ್ಬೇಕು ಅಂದಾಗ ನಮ್ ಹೀರೋ ಹೇಳ್ತಾನೆ, ಬೇಡ ಈ ವಿಷಯನ ನಾವು ರಿಪೋರ್ಟರ್ ಗೆ ಹೇಳೋದ್ ಬೇಡ, ಯಾಕಂದ್ರೆ ಆ ಪ್ರೋಗ್ರಾಮ್ ನಡೆದಿರೋ ದಿನ ಆ ಗ್ರಾಸ್ ಹಾಪರ್ಸ್ ಕಳ್ಳರ ಗುಂಪಿಗೆ ಸೇರಿರೋರು ನಮ್ ಪೊಲೀಸ್ ಅವ್ರ ತರನೇ ವೇಷ ಹಾಕೊಂಡು ಈ ಕಳ್ತನ ಮಾಡಿರೋದು. ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಡ್ರೆಸ್ ಹಾಕೊಂಡೆ ಪೊಲೀಸ್ ಕಣ್ಣಲ್ಲೇ ಬೆರಳಿಟ್ಟು ಅಲ್ಲಾಡ್ಸಿದಾರೆ ಅಂತ ಗೊತ್ತಾದ್ರೆ ನಮ್ ಡಿಪಾರ್ಟ್ಮೆಂಟ್ ಗೆ ಕೆಟ್ಟ ಹೆಸರು ಬರುತ್ತೆ, ನಾವ್ ಈ ತರ ಮಾಡೋದ್ ಬೇಡ ಅಂದಾಗ ಲೇಡಿ ಚೀಫ್ ಹೇಳ್ತಾರೆ, ಹಂಗಾದ್ರೆ ಆ ಗೊಂಬೆ ವೇಷ ಹಾಕೊಂಡ್ ಬಂದಿರೋರೆಲ್ಲ ಕಳ್ರ, ನಮಗ್ ಗೊತ್ತೇ ಆಗ್ಲಿಲ್ಲ, ನಾನೇನು ಇದನ್ನ ನಮ್ ಡಿಪಾರ್ಟ್ಮೆಂಟ್ ಅವರೇ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸೆಟ್ ಮಾಡಿದಾರೆ ಅಂತ ಅನ್ಕೊಂಡಿದ್ದೆ, ಇಷ್ಟು ಟ್ರಿಕಿಯಾಗಿ ಮಾಡಿದಾರೆ ಅಂತ ಹೇಳಿ ಶಾಕ್ ಆಗ್ತಾರೆ. ಅದಾದ್ಮೇಲೆ ನಮ್ ಹೀರೋನ ಕೇಳ್ತಾರೆ, ಸರಿ ನೆಕ್ಸ್ಟ್ ಏನ್ ನಿಮ್ದು ಪ್ಲಾನ್ ಅಂದಾಗ ನಮ್ ಹೀರೋ ಹೇಳ್ತಾನೆ, ಮೇಡಮ್ ನಮ್ ಊರಲ್ಲಿ ಅಂದ್ರೆ ನಮ್ ಇರೋ ಲೋಕಲ್ ಏರಿಯಾನಲ್ಲಿ ಬಂದು ಈ ತರ ದೊಡ್ಡ ದೊಡ್ಡ ಬೊಂಬೆ ಕಾಸ್ಟ್ಯೂಮ್ಸ್ ಎಲ್ಲ ಮಾಡೋ ಏರಿಯಾಗಳು ಅಂದ್ರೆ ಮಾಡೋ ಅಂಗಡಿಗಳು ಕೆಲವೊಂದೇ ಇರೋದು. ನಾವ್ ಅಲ್ಲೆಲ್ಲ ಹೋಗಿ ವಿಚಾರಣೆ ಮಾಡಿದ್ರೆ ಯಾರ ಈ ತರ ಪೊಲೀಸ್ ಕಾಸ್ಟ್ಯೂಮ್ ನ ಒಲಿಯಕ್ಕೆ ಬಂದಿದ್ರು ಅನ್ನೋ ವಿಚಾರನ ನಾವ್ ತಿಳ್ಕೊಬಹುದು. ಅದರಿಂದ ನಾವ್ ಫೈಂಡ್ ಔಟ್ ಮಾಡಕ್ಕೆ ಈಸಿ ಆಗುತ್ತೆ ಅಂದಿದ ತಕ್ಷಣ ಆ ಮೇಡಮ್ ಕೂಡ ಸರಿ ಆಯ್ತು ಹುಷಾರಾಗಿ ನೋಡಿ ಎಲ್ಲದನ್ನು ಕಂಡಿಡೀರಿ ಅಂತ ಹೇಳಿ ನಮ್ ಹೀರೋನ ಅಲ್ಲಿಂದ ಕಳ್ಸಿಕೊಡ್ತಾರೆ. ಇದೆಲ್ಲ ಆದ್ಮೇಲೆ ಇನ್ನೊಂದು ಹೊಸ ಕ್ಯಾರೆಕ್ಟರ್ ನ ತೋರಿಸ್ತಾರೆ. ಇವರು ಎಲ್ಲಾ ಶಾಪ್ಸ್ಗೂ ವಾಟರ್ ಕ್ಯಾನ್ಸ್ ನ ಸಪ್ಲೈ ಮಾಡೋರು. ಇವ್ರನ್ನ ವಾಟರ್ ಮ್ಯಾನ್ ಅಂತಾನೆ ಕರೆಯೋಣ. ಇವ್ರು ಇವಾಗ ಯಾವ್ದೋ ಒಂದು ಅಂಗಡಿಗೆ ಕ್ಯಾನ್ ಎಲ್ಲ ಸಪ್ಲೈ ಮಾಡ್ಬಿಟ್ಟು ಇವತ್ತು ನನ್ ಮಗಂದು ಬರ್ಡೇ ಅದಕ್ಕೋಸ್ಕರ ಗಿಫ್ಟ್ ನ ತಗೊಂತಾ ಇದೀನಿ ಅಂತ ಹೇಳ್ಬಿಟ್ಟು ಒಂದು ಗಿಫ್ಟ್ ನ ತಗೊಂಡು ಮತ್ತೆ ನೀರ್ ಕ್ಯಾನ್ ಎತ್ಕೊಂಡು ಅಲ್ಲಿಂದ ಹೋಗ್ಬೇಕು ಅಂತ ನೋಡಿದಾಗ ಇವ್ರು ಬಂದು ಒಬ್ನ ಹತ್ರ ಸಾಲ ಮಾಡಿರ್ತಾರೆ. ಅವನ ಹೆಸರು ಬಂದ್ಬಿಟ್ಟು ಗೋಲ್ಡ್ ವಾಚ್
ಅಂತ. ಅವನ ರೈಟ್ ಹ್ಯಾಂಡ್ ಒಬ್ಬ ಈಗ ಬಂದಿರ್ತಾನೆ. ಅವ್ನ್ ಬಂದು ಇವ್ರನ್ನ ಕಾಲ್ ಎಡ್ವಿ ಕೆಳಗಡೆ ಬೀಳೋ ತರ ಮಾಡ್ಬಿಟ್ಟು ಎಲ್ಲೋ ಬಡ್ಡಿ ದುಡ್ಡಿನೂ ತಂದ್ಕೊಟ್ಟಿಲ್ಲ, ಇನ್ನೆಷ್ಟು ದಿನ ಆಗುತ್ತೆ ಅಂತ ಕೇಳಿದಾಗ ಆ ವಾಟರ್ ಮ್ಯಾನ್ ಕೂಡ ಇಲ್ಲ ಸರ್ ಆದಷ್ಟು ಬೇಗ ತಂದ್ಕೊಟ್ಬಿಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಮತ್ತೆ ನೀರ್ ಕ್ಯಾನ್ ಎತ್ತೋ ತರನೇ ಎತ್ತಕ್ ಹೋಗ್ಬಿಟ್ಟು ಬೇಕಂತಾನೆ ಅವ್ನ ಕಾಲ್ ಮೇಲೆನೆ ಹಾಕ್ಬಿಡ್ತಾರೆ. ಅವ್ನ ಅಯ್ಯೋ ಅಮ್ಮ ಅಂತ ಕೆಳಗಡೆ ಬಿದ್ದಾಗ ಸಾರಿ ಸರ್ ನಾನು ಮತ್ತೆ ನಿಮ್ನ ಮೀಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ನೀರ್ ಕ್ಯಾನ್ ತಗೊಂಡು ಅವ್ರು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು. ಅಲ್ಲಿಂದ ಸ್ಟ್ರೇಟ್ ಆಗಿ ಯಾವ್ದೊಂದು ಸೂಪ್ ಅಂಗಡಿ ಹತ್ರನೇ ಹೋಗಿರೋದು. ಅಲ್ಲೇ ನಮ್ ಹೀರೋ ಕೂಡ ಬಂದಿರ್ತಾನೆ. ಅವರು ಒಂದ್ ಕಡೆ ಸೂಪ್ ಕುಡಿತಾ ಇರ್ತಾರೆ. ಆಗ ಲೇಡಿ ಹೇಳ್ತಾರೆ, ಇಲ್ಲಿ ನೋಡು ನೀನ್ ಗೋಲ್ಡ್ ವಾಚ್ ನನ್ನ ಹತ್ರ ತುಂಬಾ ದುಡ್ಡು ತಗೊಂಡು ಅವನ ಹತ್ರ ಸಿಕ್ಕಾಕೊಂಡಿದ್ಯಾ ಅಂತ ನನಗೆ ಚೆನ್ನಾಗ್ ಗೊತ್ತು. ಅವ್ರು ನಿನ್ನ ಬೆದರಿಸ್ತಾ ಇದಾರೆ ತಾನೆ, ಇದೋ ಪೊಲೀಸ್ ಅಲ್ಲೇ ಇದಾರೆ ನೋಡು, ಅವ್ರ ಹತ್ರ ಹೇಳೆಲ್ಲ ಅವ್ರು ನೋಡ್ಕೊಂತಾರೆ ಅಂದಾಗ ಈ ವಾಟರ್ ಮ್ಯಾನ್ ಹೇಳ್ತಾರೆ, ಅಯ್ಯೋ ಇಷ್ಟು ಚಿಕ್ಕ ವಿಷಯಕ್ಕೆ ಏನಕ್ಕೆ ಪೊಲೀಸ್ ಅವರಲ್ಲ, ಇವತ್ ಕೂಡ ಅವ್ನ ಕಣ್ಣಲ್ಲಿ ಬೆರಲ್ ಬಿಟ್ಟು ಅಲ್ಲಾಡಿಸ್ದೆ ಗೊತ್ತಾ, ಅವನ ಹತ್ರ ಬಡ್ಡಿ ದುಡ್ಡು ಕೇಳಕ್ ಬಂದಿದ್ದ, ಅವ್ನ ಕಾಲ್ ಮೇಲೆ ನೀರ್ ಕ್ಯಾನ್ ಹಾಕ್ಬಿಟ್ಟು ಅವನ್ನೇ ಅಲ್ಲಾಕ್ ಬಿಟ್ಟ ನಾನು ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ನಮ್ ಹೀರೋ ಕೂಡ ಬಂದ್ ಕೇಳ್ತಾರೆ, ಏನೋ ಗೋಲ್ಡ್ ವಾಚ್ ಅಂತ ಏನೋ ಅಂತ ಇದ್ದೀರಾ ಅಂದಾಗ ಅಯ್ಯೋ ಅದೇನಿಲ್ಲ ಸರ್, ಇಲ್ಲೇ ಎದುರುಗಡೆ ಒಂದ್ ಅಂಗಡಿಯಲ್ಲಿ ಗೋಲ್ಡ್ ಫ್ರೇಮ್ ಅಲ್ಲಿ ವಾಚ್ ಎಲ್ಲ ಮಾಡ್ಕೊಡ್ತಾರೆ, ಅದ್ರ ಬಗ್ಗೆನೇ ಹೇಳ್ತಾ ಇದ್ವಿ ಅಂತ ಸುಮ್ನೆ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಾರೆ. ಅದಾದ್ಮೇಲೆ ಕರೆಕ್ಟ್ ಆಗಿ ಇವ್ರ ರಜಾಕ್ಕೆ ನಮ್ ಹೀರೋಯಿನ್ ಕೂಡ ಬಂದ್ಬಿಡ್ತಾಳೆ. ನಮ್ ಹೀರೋಯಿನ್ ಬಂದು ಕೇಳ್ತಾಳೆ, ಹೌದು ಚೀಫ್ ಲೇಡಿನ ನೋಡಕ್ ಹೋಗಿದ್ರಲ್ಲ ಅವ್ರೇನಂದ್ರು, ನಾನೇನಾದ್ರು ಬೈದ್ರ ಅಂತ ಕೇಳಿದಾಗ ನಮ್ ಹೀರೋ ಹೇಳ್ತಾನೆ, ಅವ್ರೇನ್ ಅಂದಿಲ್ಲ, ನೀನ ಟನಲ್ ಒಳಗಡೆ ಹೋಗಿದ್ದೆ, ನಿನ್ನಿಂದಾನೆ ಪರ್ಸ್ ಸಿಕ್ತು ಅಂತ ನಾನು ಯಾವ್ದೇ ವಿಷಯ ಹೇಳಿಲ್ಲ, ನಾನೇ ಯಾವ್ದೋ ಒಂದು ಕತೆ ಕಟ್ಬಿಟ್ಟು ಬಂದಿದ್ದೀನಿ, ನಿನ್ಗಿದು ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗು, ಇನ್ನೊಂದ್ಸತಿ ನಿನ್ನ ಟನಲ್ ಒಳಗಡೆ ಹೋಗ್ಬೇಕು ಅಂತ ಅದು ಇದು ಅಂತ ಏನಾದ್ರು ಪ್ರಯತ್ನ ಪಟ್ಟೆ ಅಂತ ಇಟ್ಕೋ, ಅಷ್ಟೇ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಬೆದರಿಸ್ತಾರೆ. ಅಷ್ಟೇ ಅಲ್ಲ ಟನಲ್ದು ಕೀ ಬೇರೆ ಕೇಳ್ತಾ ಇದಾರೆ. ಫಸ್ಟ್ ನನ್ನ ಕೀನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಪಾಕೆಟ್ ಒಳಗಡೆ ಕೈ ಬಿಟ್ಟು ನೋಡಿದ್ರೆ ಕೀನೇ ಇಲ್ಲ. ಅಯ್ಯೋ ಕೀನೆಲ್ಲೋ ಬಿಟ್ಬಿಟ್ಟಿದೀನಿ ಅಂದಿದ ತಕ್ಷಣ ನಮ್ ಹೀರೋಯಿನ್ ಹತ್ರ ತಾನೇ ಇರುತ್ತೆ. ಸರಿ ಸರ್ ಆಯ್ತು, ನಿಮ್ ಹತ್ರ ಮಾತಾಡಿದಾಯ್ತು, ಮತ್ತೆ ನಿಮ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ನೈಸಾಗಿ ಓಡೋಗ್ತಾಳೆ. ಅದು ಸ್ಟ್ರೈಟ್ ಆಗಿ ಹೋಗ್ಬಿಟ್ಟು ಆ ಮಿಯಾ ಮತ್ತೆ ರೋ ಬರ್ತಾ ಇರ್ತಾರೆ, ಅವ್ರಿಗೆ ಡಿಕ್ಕಿ ಹೊಡಿತಾಳೆ. ಆಕ್ಚುಲಿ ಇವ್ರಿಗೆ ಬಂದು ನಮ್ ಹೀರೋಯಿನ್ ಚೆನ್ನಾಗೇ ಗೊತ್ತಲ್ವಾ, ಅವ್ರ ತಂಗಿ ಕಾಣೆ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಹೆಲ್ಪ್ ಎಲ್ಲ ಕೇಳಿರ್ತಾಳಲ್ವಾ, ಅವ್ರು ಕೂಡ ಕೇಸ್ನೆಲ್ಲ ನೋಡಿರ್ತಾರಲ್ವಾ, ಅದರಿಂದಾನೆ ನಮ್ ಹೀರೋಯಿನ್ ಯಾರಂತ ಇವ್ರಿಗೆ ಚೆನ್ನಾಗಿ ಗೊತ್ತಿರೋದು. ಆದ್ರೆ ಈ ವಿಷಯ ನಮ್ ಹೀರೋಗೆ ಗೊತ್ತಿಲ್ವಲ್ಲ. ನಮ್ ಹೀರೋ ಬಂದು ಇವ್ರು ನಮ್ ಕೋವರ್ಕರ್ ಅಂತ ಹೇಳ್ಬಿಟ್ಟು ಹೀರೋಯಿನ್ ಇಂಟ್ರೊಡ್ಯೂಸ್ ಎಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ನಮ್ ಹೀರೋಯಿನ್ ಇವ್ರು ಯಾರಂತ ಗೊತ್ತಿಲ್ದೇ ಇರೋ ತರ ಓ ಹೌದಾ ನಮಸ್ಕಾರ ಅಂತ ಹೇಳ್ಬಿಟ್ಟು ನಮಸ್ಕಾರ ಎಲ್ಲ ಮಾಡ್ತಾ ಇರ್ತಾರೆ. ಈ ಜಾಗದಲ್ಲಿ ನಮ್ಮ ಮಿಯಾಗೆ ಡೌಟ್ ಬರುತ್ತೆ, ಇವಳ್ಯಾಕೆ ಇಷ್ಟೊಂದು ನಾಟಕ ಮಾಡ್ತಿದ್ದಾಳೆ ಅಂತ. ಅದಾದ್ಮೇಲೆ ನಮ್ ಹೀರೋ ಮಿಯಾನ ಮಾತಾಡಿಸಿದಾಗ ಮಿಯಾ ಹೇಳ್ತಾಳೆ, ಏನಿಲ್ಲ ನಿಮ್ ಜಾಗದಲ್ಲಿರೋ CCTV ಫುಟೇಜ್ ಎಲ್ಲ ಬೇಕಾಗಿತ್ತು, ನಾವು ಸ್ವಲ್ಪ ಚೆಕ್ ಮಾಡ್ಬೇಕಾಗಿತ್ತು ಅಂತ ಹೇಳಿದಾಗ ಹೀರೋಯಿನ್ ಸ್ವಲ್ಪ ಡೌಟ್ ಅಲ್ಲಿ ನೋಡ್ತಾಳೆ. ಆಮೇಲೆ ಮಿಯಾ ಕೇಳ್ತಾಳೆ, ಏನಿಲ್ಲ ನಿಮ್ಮ ಟನಲ್ ಅಲ್ಲಿ ಏನೋ ಸೌಂಡ್ ಎಲ್ಲ ಬರ್ತಾ ಇತ್ತು ಅಂತ ಕೇಳ್ಪಟ್ಟೆ, ನೀವ್ ಬೇಕಾದ್ರೆ ಕೀನ ಕೊಡ್ತೀರಾ, ನಾನು ಹೋಗ್ಬಿಟ್ಟು ಟನಲ್ ಒಳಗಡೆ ನೋಡ್ಕೊಂಡ್ ಬರ್ಲಾ, ಸಬ್ಬಿದು ಕೀ ಕೊಡಿ ಅಂತ ಕೇಳಿದಾಗ ಹೀರೋಯಿನ್ ಕಡೆ ತಿರುಗ್ಬಿಟ್ಟು ಹೇಳ್ತಾರೆ, ಕೀ ಬಂದು ನನ್ನ ಪಾಕೆಟ್ ಅಲ್ಲಿ ಇಲ್ಲ, ಮೋಸ್ಟ್ಲಿ ನಮ್ಮ ಆಫೀಸಲ್ಲೇ ಎಲ್ಲೋ ಬಿದ್ದಿರ್ಬೇಕು, ನೀನ್ ತಕ್ಷಣ ಹೋಗ್ಬಿಟ್ಟ ಕೀ ಎಲ್ಲಿದೆ ಅಂತ ಹುಡುಕಿ ಎತ್ಕೊಂಡ್ ಬಂದಿದ ತಕ್ಷಣ ಮಿಯಾಗೆ ಶಾಕ್ ಆಗುತ್ತೆ. ಏನು ಸಬ್ವೆ ಟನಲ್ದು ಕೀನ ಕಳ್ದಾಕ್ಬಿಟ್ಟಿದೀರಾ, ಹೆಂಗೋ ನೀನ್ ಅಷ್ಟು ಕೇರ್ಲೆಸ್ ಆಗಿರ್ತೀಯ ಅಂದಾಗ ನಮ್ ಹೀರೋ ಹೇಳ್ತಾನೆ, ಅಷ್ಟು ಶಾಕ್ ಅಲ್ಲ ಆಗ್ಬೇಡ, ನನ್ ರೂಮ್ ಅಲ್ಲೇ ಎಲ್ಲೋ ಇರುತ್ತೆ ಕೀ, ಅವಳೋಗ್ ತಗೊಂಡ್ ಬಂದ್ಬಿಡ್ತಾಳೆ, ಅಷ್ಟ್ರಲ್ಲಿ ನಾನು ಹೋಗ್ಬಿಟ್ಟು ಆ CCTV ಫುಟೇಜ್ ಎಲ್ಲ ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಹೀರೋ ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ನಮ್ ಹೀರೋನ್ ಅಲ್ಲಿಂದ ಹೋಗ್ಬೇಕು ಅನ್ಕೊಳ್ಳುವಾಗ ಮಿಯಾ ಕೇಳ್ತಾಳೆ, ನಿನಗೆ ನಾನ್ ಯಾರಂತ ಚೆನ್ನಾಗಿ ಗೊತ್ತಲ್ವಾ, ಆದ್ರೆ ನಾನ್ ಗೊತ್ತಿಲ್ದಿರೋ ತರ ಹೆಂಗ್ ನಿನ್ ಕೆಲ ಅಷ್ಟೊಂದು ಆಕ್ಟಿಂಗ್ ಮಾಡಕ್ಕಾಗತ್ತೆ, ನೀನು ನಿಮ್ ತಂಗಿನ ಹುಡ್ಕೋದಕ್ಕೋಸ್ಕರನೇ ಈ ರೈಲ್ವೆ ಪೊಲೀಸ್ ಆಗಿ ಏನಾದ್ರು ಜಾಯ್ನ್ ಆದ, ಮತ್ತೆ ನನ್ಗೆ ಯಾಕೋ ನಿನ್ನ ಹತ್ರನೇ ಆ ಟನಲ್ದು ಕೀ ಇದೆ ಅಂತ ನನ್ಗೆ ಅನಿಸ್ತಾ ಇದೆ, ನೀನ್ ಅದ್ರೊಳಗಡೆ ಹೋಗೋದಕ್ಕೆ ಅಕ್ಕಿನ ಕಳ್ತನ ಮಾಡಿ ಇಟ್ಕೊಂಡಿದ್ಯಾ ಅಂತ ಕೇಳಿದಾಗ ನಮ್ ಹೀರೋಯಿನ್ ಹೇಳ್ತಾಳೆ, ಅದೆಲ್ಲ ನಿಮಗ್ ಬೇಡದೇ ಇರೋ ಕೆಲಸ, ನಿಮ್ ಕೆಲಸ ಎಷ್ಟು ನೀವ್ ಅದ್ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಆದ್ರೆ ಅವಳನ್ನ ಫಾಲೋ ಮಾಡ್ಕೊಂಡೆ ರೋ ಕೂಡ ಹೋಗ್ತಾನೆ. ರೋಗಿ ಹೇಳ್ತಾನೆ, ನೀನ್ ಎಷ್ಟು ಟ್ಯಾಲೆಂಟೆಡ್ ಅಂತ ನನಗ್ ಚೆನ್ನಾಗ್ ಗೊತ್ತು, ಒಂದ್ ಹಠ ಹಿಡಿದ್ಬಿಟ್ರೆ ಅದನ್ನ ಬಿಡಲ್ಲ ಅಂತ ಕೂಡ ನನಗ್ ಚೆನ್ನಾಗ್ ಗೊತ್ತು, ನೀನ್ ಯಾಕಿತ್ರ ಪೊಲೀಸ್ ವರ್ಕ್ ಅಲ್ಲೆಲ್ಲ ಇದೆಯಾ, ನೀನ್ ಸೈಲೆಂಟ್ ಆಗಿ ಬಂದು ಡಿಟೆಕ್ಟಿವ್ ಆಗ್ಬಿಡು, ನಾನಿನ್ನ ಡಿಟೆಕ್ಟಿವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕರೀತಾನೆ. ಆದ್ರೆ ಅವಳು ಬಂದು ಏನು ಆನ್ಸರ್ ಮಾಡಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾಳೆ. ಇದ್ರೆ ನಮ್ ಹೀರೋ ಬಂದು ದೂರದಿಂದ ನೋಡ್ತಾನೆ, ಇವರಿಬ್ರು ಮಾತಾಡ್ತಾ ಇದಾರೆ ಅಂದ್ರೆ ಮೋಸ್ಟ್ಲಿ ಇವ್ರಿಬ್ರಿಗೂ ಫಸ್ಟೇ ಪರಿಚಯ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ನಮ್ ಹೀರೋನೇ ಹೋಗ್ಬಿಟ್ಟು ರೋ ಹತ್ರ ಕೇಳ್ತಾನೆ, ನೀನು ಅವಳನ್ನ ಮಾತಾಡಿಸ್ತಾ ಇದೆಯಲ್ವಾ, ಅವಳು ನಿನ್ಗೆ ಫಸ್ಟೇ ಗೊತ್ತಾ ಅಂತ ಹೇಳಿದಾಗ ರೋ ಹೇಳ್ತಾನೆ, ನಮ್ಗೆ ಆಲ್ರೆಡಿ ಪರಿಚಯ ಇದೆ ಅಂತ ಹೇಳಿದಾಗ ಹೀರೋ ಕೇಳ್ತಾನೆ, ಸರಿ ನೀವೇನ್ ಮಾತಾಡ್ತಾ ಇದ್ರಿ ಅಂದಾಗ, ಏನಿಲ್ಲ ನೀನ್ ಬಂದು ರೈಲ್ವೆ ಡಿಟೆಕ್ಟಿವ್ ಆಗ್ಬಿಡು ಅಂತ ಕರೀತಾ ಇದ್ದೆ, ಆದ್ರೆ ಅವಳು ಏನು ಆನ್ಸರ್ ಮಾಡಿಲ್ಲ, ಸೈಲೆಂಟ್ ಆಗಿ ಹೊರಟೋದ್ಲು ಅಂತ ಹೇಳ್ಬಿಟ್ಟು ಇವ್ನು ಕೂಡ ಅಲ್ಲಿಂದ ಹೊರಟೋಗ್ತಾನೆ. ನಮ್ ಹೀರೋಗ್ ಲೈಟ್ ಆಗಿ ಬಕ್ಕಂತ ಇರುತ್ತೆ, ಅಯ್ಯೋ ಇವನೇನಾದ್ರು ಬಂದು ಅವಳಿಗೆ ಬ್ರೈನ್ ವಾಶ್ ಮಾಡ್ಬಿಟ್ನಾ, ಅವಳೇನಾದ್ರು ಪೊಲೀಸ್ ಕೆಲಸನ ಬಿಟ್ಬಿಟ್ಟು ಡಿಟೆಕ್ಟಿವ್ ಕೆಲಸಕ್ಕೆ ಹೋಗ್ಬಿಡ್ತಾಳ ಅಂತ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ, ಆಲ್ರೆಡಿ ಅವ್ರ ಕೀನು ಹುಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ಇನ್ ಕೀ ಕೈ ಬಿಟ್ಟೋದ್ರೆ ನಾನೇನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಬೇಗ ಈ ರೆಕಾರ್ಡ್ಸ್ ಎಲ್ಲ ಇಟ್ಟಿರ್ತಾರಲ್ಲ ಆ ರೂಮ್ಗೆ ಹೋಗ್ಬಿಟ್ಟು ಆ ಸಬ್ವೆ ಟನಲ್ದು ಬ್ಲೂ ಪ್ರಿಂಟ್ ನ ಎತ್ಕೊಂಡು ಅದ್ರಲ್ಲಿರೋ ರೂಟ್ಸ್ ಎಲ್ಲ ನೋಡ್ತಾ ಇರ್ತಾಳೆ. ಯಾಕಂದ್ರೆ ಇನ್ ಟೈಮ್ ಇಲ್ಲ, ಇವಾಗ ಹೋದ್ರೇನೆ ಇಲ್ಲಂದ್ರೆ ಆಮೇಲೆ ನಾವು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಟಕ ಅಂತದನ್ನೆಲ್ಲ ನೋಡ್ಕೊಂಡು ಅವಳ ಟಾರ್ಚ್ ಎತ್ಕೊಂಡು ಟನಲ್ ಒಳಗಡೆ ಹತ್ರ ಹೊಟ್ಟೋಗ್ತಾಳೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ, ಆಕ್ಚುಲಿ ಆ ಕಿಲ್ಲರ್ ಬಂದು ಈ ಟನಲ್ ಒಳಗಡೆ ಟ್ರ್ಯಾಕ್ ಹೋಗುತ್ತಲ್ಲ, ಅದು ಬಂದು ಬೇರೆ ಬೇರೆ ದಿಕ್ಕಲ್ಲಿ ಬೇರೆ ಬೇರೆ ಸ್ಟೇಷನ್ ಗೆ ಹೋಗುತ್ತೆ, ಹಂಗೆ ಡಿವೈಡ್ ಆಗಿ ಹೋಗುತ್ತೆ. ಆ ತರ ದಿಕ್ಕುಗಳಲ್ಲಿ ಹೋಗೋ ಟ್ರ್ಯಾಕ್ಸ್ ಅಲ್ಲಿ ಬರೋ ಫಸ್ಟ್ ಸ್ಟೇಷನ್ ಇಂದಾನೆ ಡೆಡ್ ಬಾಡೀಸ್ ನ ಎತ್ಕೊಂಡ್ ಬಂದು ಅವ್ನ ಈ ತರ ಟ್ರೈನ್ಸ್ ಅಲ್ಲೆಲ್ಲ ಇಡ್ತಾ ಇರೋದು. ಅದ್ರಲ್ಲಿ ಅವನು ಯಾವ್ದೇ ಒಂದು ವೆಹಿಕಲ್ಸ್ ನ ಯೂಸ್ ಮಾಡ್ತಾ ಇಲ್ಲ, ನಡ್ಕೊಂಡೇ ಬರ್ತಾ ಇದ್ದಾನೆ. ಯಾಕಂದ್ರೆ ಪಕ್ಕದಲ್ಲೇ ಇರೋದ್ರಿಂದ ಹತ್ರ ಆಗುತ್ತೆ ಅಂತ ನಡ್ಕೊಂಡೇ ಬರ್ತಾ ಇದ್ದಾನೆ. ಮೋಸ್ಟ್ಲಿ ಇಲ್ಲೇ ಇಲ್ಲ ಅವ್ನ್ ಜಾಗ ಇರ್ಬೇಕು ಅಂತ ಹೇಳ್ಬಿಟ್ಟು ನಮ್ ಹೀರೋಯಿನ್ ಗೆ ಡೌಟ್ ಬಂದು ಅಲ್ಲಿ ಸ್ವಲ್ಪ ಹೊತ್ತು ಸುತ್ತಮುತ್ತ ಹುಡುಕ್ತಾಳೆ. ಆದ್ರೆ ತುಂಬಾ ಹೊತ್ತು ಹುಡುಕಿದ್ರೆ ಎಲ್ಲಿ ಡೌಟ್ ಬರುತ್ತೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತಿಗೆ ಮೇಲೆ ಬಂದ್ಬಿಡ್ತಾಳೆ. ಅಲ್ಲೇ ನಮ್ ಹೀರೋ ಕೂಡ ಇರ್ತಾನೆ. ಏನ್ ಮಾಡ್ತಾ ಇದೀಯಾ, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಟ್ರೈನ್ ಹತ್ಸಿ ಕರ್ಕೊಂಡು ಹೋಗ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ, ಈ ಚಿಕ್ಕ ಕಂಪನಿ ಅವರೆಲ್ಲ ಈ ಟ್ರೈನ್ ಗೆ ಸಣ್ಣ ಗ್ಯಾಪ್ಸ್ ವಿಂಡೋಸ್ ಎಲ್ಲ ಇರುತ್ತಲ್ಲ, ಅಲ್ಲ ಬಂದು ಅವ್ರು ವಿಸಿಟಿಂಗ್ ಕಾರ್ಡ್ಸ್ ನ ಇಟ್ಬಿಟ್ಟು ಹೋಗಿರ್ತಾರೆ. ಇವ್ರಿಗೆಲ್ಲ ಬೇರೆ ಕೆಲಸ ಇಲ್ಲ, ಫಸ್ಟ್ ಅದನ್ನೆಲ್ಲ ತೆಗಿ ಅಂತ ಹೇಳ್ಬಿಟ್ಟು ಇಬ್ರು ಸೇರ್ಕೊಂಡು ತೆಗಿತಾ ಇರ್ತಾರೆ. ಅದೇ ಟೈಮಲ್ಲಿ ಅದೇ ಟ್ರೈನ್ ಅಲ್ಲೇ ಆ ವಾಟರ್ ಮ್ಯಾನ್ ಕೂಡ ಹತ್ತಿರ್ತಾರೆ. ಹತ್ಬಿಟ್ಟು ಎಲ್ಲರ ಮೇಲೆ ಜೋರಾಗಿ ಕೂಗಾಡ್ಕೊಂಡು ಜಗಳ ಮಾಡ್ತಾ ಇರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ, ಅವ್ರ ಪರ್ಸ್ ನ ಬಂದು ಕಳ್ದಾಕ್ಬಿಟ್ಟಿದ್ದಾರೆ. ಅದ್ರಲ್ಲಿ 2000 ರೂಪಾಯಿ ಇತ್ತು. ಇವತ್ತು ನನ್ನ ಮಗನ್ ಬರ್ಡೇ, ಅವನಿಗೋಸ್ಕರ ದುಡ್ಡು
ದುಡ್ಡನ್ನ ಇಟ್ಕೊಂಡಿದ್ದೆ, ಯಾರು ಕಳ್ತನ ಮಾಡಿದ್ದು, ನೀನಾ ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರ ಜಗಳಕ್ಕೆ ಹೋಗ್ತಾ ಇರ್ತಾರೆ. ತುಂಬಾ ವೈಲೆಂಟ್ ಆಗಿ ನಡ್ಕೊಂತಾ ಇರ್ತಾರೆ. ನಮ್ ಹೀರೋ ಕೂಡ ನೋಡ್ಬಿಟ್ಟು ಅವ್ರನ್ನ ಹಿಡ್ಕೊಂಡು ಅವ್ರನ್ನ ಹಂಗೆ ಕೆಳಗಡೆ ಹಾಕಿ ಅವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಸ್ವಲ್ಪ ಸಮಾಧಾನವಾಗಿರಿ, ಫಸ್ಟ್ ಏನ್ ವಿಷಯ ಅಂತ ಹೇಳಿ ಅಂತ ಅವ್ರನ್ನ ಸಮಾಧಾನ ಮಾಡ್ತಾರೆ. ಆದ್ರೂ ಅವರು ಸಮಾಧಾನ ಆಗೋ ತರ ಎಲ್ಲ ತುಂಬಾ ವೈಲೆಂಟ್ ಆಗಿ ನಡ್ಕೊಂತಾ ಇರ್ತಾರೆ. ಆ ಟೈಮಲ್ಲಿ ಆ ಜಾಗದಲ್ಲಿ ಒಬ್ಬ ಸಿಡಿ ಮಾರ್ಕೊಂಡ್ ಬರೋರು ಒಂದು ಸಾಂಗ್ ನ ಪ್ಲೇ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಆ ಸಾಂಗ್ ನ ಕೇಳಿದ ತಕ್ಷಣ ಈ ವಾಟರ್ ಮ್ಯಾನ್ ಬಂದು ಸೈಲೆಂಟ್ ಆಗ್ಬಿಟ್ರು, ತುಂಬಾ ಕಾಮ್ ಆಗ್ಬಿಟ್ರು. ಅದಾದ್ಮೇಲೆ ಇವ್ರನ್ನ ಸ್ಟೇಷನ್ ಗೆ ಕರ್ಕೊಂಡ್ ಬಂದ್ ಕೂರಿಸ್ಬಿಟ್ಟು ಏನ್ ವಿಷಯ ಅಂತ ಕೇಳಿದಾಗ ಇವ್ರು ಹೇಳ್ತಾರೆ, ಸರ್ ನಾನ್ ಸಾಧಾರಣವಾಗಿ ನೀರ್ ಕ್ಯಾನ್ ಹಾಕೋನು ಸರ್, ಇವತ್ತು ನನ್ ಮಗಂದು ಬರ್ಡೇ, ಅವ್ನಿಗೋಸ್ಕರ ಸ್ವಲ್ಪ ಅಮೌಂಟ್ ನ ಇಟ್ಕೊಂಡಿದ್ದೆ, ಆ ಪರ್ಸ್ ನ ಕಳ್ದಾಕ್ಬಿಟ್ಟೆ, ದಯವಿಟ್ಟು ನನ್ಗೆ ಆ ಪರ್ಸ್ ಹೆಂಗಾದ್ರು ಮಾಡಿ ಹುಡ್ಕೊಡಿ ಸರ್ ಅಂದಾಗ ನಮ್ ಹೀರೋ ಕೂಡ ಸರಿ ಆಯ್ತು ಅದನ್ನ ಹುಡ್ಕೊಡೋಣ. ಆ ಸಾಂಗ್ ನ ಕೇಳಿದ ತಕ್ಷಣ ನೀನ್ ಯಾಕೆ ಸೈಲೆಂಟ್ ಆಗ್ಬಿಟ್ಟೆ, ಏನ್ ವಿಷಯ ಅಂತ ಕೇಳಿದಾಗ ಆ ವಾಟರ್ ಮ್ಯಾನ್ ಹೇಳ್ತಾರೆ, ಅದೆಲ್ಲ ಏನಿಲ್ಲ ಸರ್, ನೋಡಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ತೋರಿಸ್ತಾನೆ. ಏನಂತ ನೋಡಿದ್ರೆ ಅವ್ರ ಮಗ ಚಿಕ್ಕವನಾಗಿರ್ಬೇಕಾದ್ರೆ ಇವ್ನ್ ಬಂದ್ ಅವ್ರ ಮಗುನ ಎತ್ಕೊಂಡಿರುವಾಗ ಇದೇ ಸಾಂಗ್ ನ ಹಾಡ್ಕೊಂಡು ಅವ್ರ ಮಗುನ ಆಟ ಆಡಿಸ್ತಾ ಇರೋದು. ಅದಕ್ಕೋಸ್ಕರನೇ ಈ ಸಾಂಗ್ ನ ಕೇಳಿದ ತಕ್ಷಣ ನಾನು ಸೈಲೆಂಟ್ ಆಗ್ಬಿಟ್ಟೆ ಸರ್, ನನ್ಗೂ ನನ್ ಮಗನ್ಗೆ ಆ ಸಾಂಗ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾನೆ. ಇದ್ರ ನಮ್ ಹೀರೋ ಹೀರೋಯಿನ್ ಕೂಡ ನೋಡ್ಬಿಟ್ಟು ಸಂತೋಷ ಪಡ್ತಾರೆ. ಸರಿ ಆಯ್ತು, ಸಿಕ್ಕಿದ್ರೆ ನಾವು ಹುಡ್ಕೊಡ್ತೀವಿ, ನೀವು ಹೋಗಿ ಅಂತ ಹೇಳ್ಬಿಟ್ಟು ಆ ವಾಟರ್ ಮ್ಯಾನ್ ಅಲ್ಲಿಂದ ಕಳ್ಸಿಕೊಡ್ತಾರೆ. ಅದಾದ್ಮೇಲೆ ಆ ವಾಟರ್ ಮ್ಯಾನ್ ಸ್ಟ್ರೇಟ್ ಆಗಿ ಅವ್ರ ಮಗನ ಸ್ಕೂಲ್ ಇಂದ ಪಿಕಪ್ ಮಾಡೋದಕ್ಕೆ ಅಂತ ಸ್ಕೂಲ್ ಹತ್ರ ಹೋಗಿರ್ತಾರೆ. ಅಲ್ಲೋಗಿ ನೋಡಿದ್ರೆ ಆ ವಾಟರ್ ಮ್ಯಾನ್ ಹಿಂದ್ಗಡೆನೆ ಆ ಗೋಲ್ಡ್ ವಾಚ್ ಅವ್ರ ರೈಟ್ ಹ್ಯಾಂಡ್ ಕೂಡ ಬಂದ್ಬಿಟ್ಟಿರ್ತಾನೆ. ಆಲ್ಮೋಸ್ಟ್ ಅಲ್ಲಿ ಇವ್ರನ್ನ ಒಡಿಯೋ ತರ ನಿಂತಿರ್ಬೇಕಾದ್ರೆ ಇವ್ರ ಮಗನ್ ಜೊತೆ ಅವ್ರ ಫ್ರೆಂಡ್ಸ್ ಎಲ್ಲ ಕೂಡ ಬಂದಿರ್ತಾರೆ. ಇವ್ನು ಸ್ವಲ್ಪ ರೋಡಿ ತರ ಇರ್ತಾನಲ್ಲ ನೋಡೋದಕ್ಕೆ, ಆ ಗೋಲ್ಡ್ ವಾಚ್ ಅವ್ರ ರೈಟ್ ಹ್ಯಾಂಡ್ ಅವ್ರನ್ನ ನೋಡಿದ ತಕ್ಷಣ ಏನೋ ನಿಮ್ಮ ಅಪ್ಪ ಇಂಥವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಭಯ ಪಟ್ಕೊಂಡ ಮಕ್ಳು ಅಲ್ಲಿಂದ ಓಡಾಟೋಗ್ತಾರೆ. ಇವ್ರ ಮಗ ಕೂಡ ಕೇಳ್ತಾನೆ, ಅಪ್ಪ ಯಾರಪ್ಪ ಅದು, ಇವ್ರ ಜೊತೆ ಏನಕ್ಕಪ್ಪ ಬಂದಿದ್ಯಾ ಅಂದಾಗ ಅವ್ರಪ್ಪ ಹೇಳ್ತಾರೆ, ಅಯ್ಯೋ ನೀನ್ ಭಯ ಪಡ್ಬೇಡ ಮಗನೆ, ಇವ್ರು ನನ್ ಫ್ರೆಂಡೇ, ಇದೋ ಇವ್ರ ಕೈಲಿದಲ್ಲ ಗೋಲ್ಡ್ ವಾಚ್, ಅದನ್ನ ನಾನು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ, ನೀನೇನು ಭಯ ಪಡ್ಬೇಡ ಅಂತ ಹೇಳ್ಬಿಟ್ಟು ಒಂಥರ ಕಣ್ಣೊಡ್ದು ಮಾತಾಡ್ತಾರೆ. ಅವ್ರ ಮಗನ ಮುಂದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ತೋರ್ಸ್ಕೊಳ್ಳೋದಕ್ಕೋಸ್ಕರ ಈ ತರ ಮಾಡ್ತಾ ಇರೋದು. ಆದ್ರೆ ಅವ್ನ್ ನೋಡಿದ್ರೆ ನಮ್ ವಾಟರ್ ಮ್ಯಾನ್ ನ ಶರ್ಟ್ ಇಟ್ಕೊಂಡು ಅಲ್ಲಿಂದ ತರ್ತಾರ ಅಂತ ಹೇಳ್ಕೊಂಡು ಹೋಗ್ತಾನೆ. ನೀನೇನು ಭಯ ಪಡ್ಬೇಡ ಮಗನೆ, ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಅವ್ನ ಜೊತೆ ಹೋಗ್ತಾರೆ. ಅದಾದ್ಮೇಲೆ ಯಾರು ಅವ್ರ ಪಿಕ್ ಪಾಕೆಟ್ ಮಾಡಿರೋದು ಅವ್ರ ಪರ್ಸ್ ನ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಅವ್ರ ಟ್ರೈನ್ ಹತ್ತೋದಕ್ಕೂ ಮುಂಚೆ ಯಾರಾದ್ರೂ ಪಿಕ್ ಪಾಕೆಟ್ ಮಾಡಿದಾರಾ ಅಂತ ಏನು ಅಂತ CCTV ಕ್ಯಾಮೆರಾನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಇವ್ರಿಗೊಂದ್ ವಿಷಯ ಗೊತ್ತಾಗತ್ತೆ. ಏನಂತ ನೋಡಿದ್ರೆ ಯಾರು ಪಿಕ್ ಪಾಕೆಟ್ ಮಾಡಿಲ್ಲ, ಬೈ ಮಿಸ್ಟೇಕ್ ಅವ್ರ ಪರ್ಸ್ ನ ಅವರೇ ಕೆಳಗಡೆ ಬಿಟ್ಬಿಟ್ಟಿರ್ತಾರೆ. ಆ ಪರ್ಸ್ ನ ಈ ಸಿಡಿ ಮಾರ್ಕೊಂಡ್ ಬಂದ್ರಲ್ಲ, ಒಂದ್ ಸಾಂಗ್ ನ ಪ್ಲೇ ಮಾಡ್ಕೊಂಡ್ ಬಂದ್ರಲ್ಲ, ಆಯಪ್ಪನೇ ಎತ್ಕೊಂಡಿರೋದು ಅನ್ನೋದನ್ನ ಇವ್ರು ನೋಡ್ತಾರೆ. ಅಯ್ಯೋ ನೋಡು, ಇವ್ ನಮ್ ಕಣ್ ಮುಂದೆನೆ ಇದಾನೆ, ಇವನೇ ಕಳ್ತನ ಮಾಡಿದಾರೆ ಅಂತ ನಮ್ಗೆ ಗೊತ್ತೇ ಆಗ್ಲಿಲ್ವಲ್ಲ, ಅವನಿಗೂ ಒಂದು ಮಗ ಇದಿದ್ರೆ ಗೊತ್ತಾಗ್ತಾ ಇತ್ತು, ಇವ್ರಪ್ಪ ಎಷ್ಟು ಕಷ್ಟಪಟ್ಟ ದುಡ್ಡನ್ನ ಸೇರ್ಸಿದ್ರು ಅಂತ. ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ ಅಂತ ಹೇಳ್ಬಿಟ್ಟು ಬೈಕೊಳ್ತಾ ಇರ್ತಾರೆ ಅಲ್ಲಿರೋ ಪೊಲೀಸರು ನಮ್ ಹೀರೋ ಅವರೆಲ್ಲ. ಹಂಗೆ ತಲೆ ಎತ್ತು ನೋಡಿದ್ರೆ ಸಿಡಿ ಮ್ಯಾನ್ ಬಂದು ಅವ್ರ ಮಗುನ ಕರ್ಕೊಂಡು ಅಲ್ಲಿ ಬಂದ್ ನಿಂತಿರ್ತಾರೆ. ಆ ಸಿಡಿ ಮ್ಯಾನ್ ಹೇಳ್ತಾರೆ, ಈ ತರ ಪರ್ಸ್ ಸಿಕ್ತು, ಇದು ಯಾರ್ದೋ ಏನೋ ನೋಡ್ಬಿಟ್ಟು ನೀವೇ ಕೊಟ್ಬಿಡಿ ಅಂತ ಹೇಳಿ ನಿಮ್ ಕೈಲಿ ಕೊಡೋಣ ಅಂತ ಇಲ್ಲಿಗೆ ಬಂದೆ, ಆದ್ರೆ ಇಲ್ಲಿ ನೋಡಿದ್ರೆ ನನ್ನೇ ನೀವು ತಪ್ಪಾಗಿ ಮಾತಾಡ್ತಾ ಇದ್ದೀರಾ ಅಂದಾಗ ಅಲ್ಲಿರೋ ಪೊಲೀಸ್ ಅವರು ನಮ್ ಹೀರೋ ಅವರೆಲ್ಲ ತುಂಬಾ ಸಾರಿ, ನಾವು ಬೇಕಂತ ಏನ್ ಅಂದಿಲ್ಲ, ಡೌಟ್ ಬಂತು ಅಂತ ಹೇಳಿದಾಗ ಆ ಸಿಡಿ ಮ್ಯಾನ್ ಹೇಳ್ತಾರೆ, ನಾನು ಸಾಧಾರಣವಾಗಿ ಸಿಡಿ ಕೆಲಸನೇ ಮಾಡೋದು, ನನಗ್ ಬರೋದು 10 ರೂಪಾಯಿ ಆದ್ರೆ ಕೂಡ ನನ್ ಮಗನ್ಗೆ ನಾನು ಯಾವತ್ತು ತಪ್ಪಾದ ಎಕ್ಸಾಂಪಲ್ ಆಗಿರಲ್ಲ ಅಂತ ಹೇಳ್ತಾನೆ. ಅವರೆಲ್ಲ ಕೂಡ ಸಾರಿ ಕೇಳ್ತಾರೆ. ಅದಾದ್ಮೇಲೆ ನಮ್ ಹೀರೋ ಹೇಳ್ತಾನೆ, ಸರಿ ಅವ್ರ ಪರ್ಸ್ ಸಿಕ್ತಲ್ವಾ, ಆ ವಾಟರ್ ಮ್ಯಾನ್ ಗೆ ಕಾಲ್ ಮಾಡ್ಬಿಟ್ಟು ಬಂದವ್ರ ಪರ್ಸ್ ನ ತಗೊಂಡ್ ಹೋಗಕ್ ಹೇಳಿ ಅಂದಾಗ ನಮ್ ಹೀರೋನ್ ಕೂಡ ವಾಟರ್ ಮ್ಯಾನ್ ಗೆ ಕಾಲ್ ಟ್ರೈ ಮಾಡ್ತಾ ಇದಾರೆ. ಬಟ್ ಅವ್ನಿಗೆ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ಏನ್ ವಿಷಯ ಅಂತ ನೋಡಿದ್ರೆ ಈ ಗೋಲ್ಡ್ ವಾಚ್ ಅಂತ ಹೇಳಿದ್ರಲ್ಲ, ಅವನು ಮತ್ತೆ ಅವ್ನ ರೈಟ್ ಹ್ಯಾಂಡ್ ಇಬ್ರು ಈ ವಾಟರ್ ಮ್ಯಾನ್ ನ ಕರ್ಕೊಂಡೋಗಿ ಸರಿಯಾಗಿ ಹೊಡಿತಾ ಇರ್ತಾರೆ. ದುಡ್ಡು ಕೊಡು ಅಂದ್ರೆ ಕೊಡಲ್ವಾ ನೀನು ಅಂತ ಹೇಳಿ. ಆಗ ವಾಟರ್ ಮ್ಯಾನ್ ಹೇಳ್ತಾರೆ, ಸರ್ ದಯವಿಟ್ಟು ನನ್ನ ಬಿಟ್ಬಿಡಿ ಸರ್, ಈಗ ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಸರ್, ನಾನು ಆದಷ್ಟು ಬೇಗ ಕೊಟ್ಬಿಡ್ತೀನಿ ಅಂತ ಕೇಳ್ಕೊಳ್ತಾ ಇದ್ರೆ ಆ ಗೋಲ್ಡ್ ವಾಚ್ ರೈಟ್ ಹ್ಯಾಂಡ್ ಇರ್ತಾನಲ್ಲ, ಅವ್ನು ಹೇಳ್ತಾನೆ, ಇಲ್ಲಿ ನೋಡು, ಇದು ನಿನ್ ಹೆಂಡತಿ ಮಗನ್ ಫೋಟೋ ತಾನೆ, ಅವ್ರ ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲೆಲ್ಲಿ ಬರ್ತಾರೆ ಅಂತ ನಂಗೆ ಚೆನ್ನಾಗ್ ಗೊತ್ತು, ಅಲ್ಲಲ್ಲಿ ನಮ್ಮ ಆಳುಗಳಿದ್ದಾರೆ, ನಾನು ಒಂದು ಮಾತು ಹೇಳ್ದೆ ಅಂತ ಇಟ್ಕೋ, ಅವ್ರನ್ನ ಸೈಲೆಂಟ್ ಆಗಿ ಮುಗಿಸ್ಬಿಡ್ತಾರೆ ಕತೆನ, ಏನೋ ಈ ಕೆಲಸನ ಮಾಡ್ಬೇಕಂತ ಹೇಳಿ ಬೆದರಿಸ್ತಾ ಇರ್ಬೇಕಾದ್ರೆ ವಾಟರ್ ಮ್ಯಾನ್ ಅದು ತುಂಬಾ ಕೇಳ್ಕೊಂತಾರೆ, ಇಲ್ಲ ಸರ್ ದಯವಿಟ್ಟು ಬಿಟ್ಬಿಡಿ ನನ್ ಮಗುಗೆ, ನನ್ನ ಹೆಂಡತಿಗೆಲ್ಲ ಏನು ಮಾಡ್ಬೇಡಿ ಸರ್, ನೀವೇನ್ ಹೇಳಿದ್ರು ನಾನು ಮಾಡ್ತೀನಿ ಅಂತ ಹೇಳಿ ತುಂಬಾ ಕೇಳ್ಕೊಂತಾನೆ. ಆಗ ಅವ್ನು ಹೇಳ್ತಾನೆ, ಏನ್ ಹೇಳಿದ್ರು ಮಾಡ್ತೀಯಾ, ಸಿಂಪಲ್ ಆಗಿ ನಾನು ಹೇಳೋ ಒಂದ್ ಕೆಲಸನ ಮುಗಿಸಿದ್ರೆ ಸಾಕು, ನಿನ್ನ ನಿನ್ ಹೆಂಡತಿನ ಮತ್ತೆ ನಿನ್ ಮಗುನ ಬಿಟ್ಬಿಡ್ತೀವಿ, ಏನೋ ಡೀಲಾ ಅಂತ ಕೇಳ್ತಾರೆ. ಅದಾದ್ಮೇಲೆ ವಾಟರ್ ಮ್ಯಾನ್ ಕೂಡ ಸರಿ ಸರ್ ಖಂಡಿತ ನಾನು ಕೆಲಸನ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಡ್ತಾನೆ. ಇದಕ್ ಮೇಲೆ ಅವ್ರೇನ್ ಕೆಲಸ ಹೇಳಿದ್ರು, ಈ ವಾಟರ್ ಮ್ಯಾನ್ ಏನ್ ಕೆಲಸ ಮಾಡ್ದ ಅಂತ ನಾವು ಮುಂದಕ್ಕೆ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ಇಲ್ಲಿಗೆ 4th ಎಪಿಸೋಡ್ ಮುಗಿತಾ ಇದೆ. ಮತ್ತೆ ನಿಮ್ಮನ್ನ 5th ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಥ್ಯಾಂಕ್ ಯು.